ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆ ಅವಶ್ಯಕತೆಯನ್ನ ಡಿಕೆ ಶಿವಕುಮಾರ್ ಅವರ ಬಣದವರು ಅನ್ನೋ ಕಾರಣಕ್ಕೆ ಬಲವಂತವಾಗಿ ಹಣಕಾಸು ಇಲಾಖೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಡಿಲೇ ಮಾಡಲಾಗ್ತಿದೆಯಾ? ಇಂಥ ಪ್ರಶ್ನೆಗಳು. ಹಾಗೆ ನಮ್ಮ ಜೊತೆಯಲ್ಲಿ ಗೃಹಲಕ್ಷ್ಮಿಗಳೇ ಇರೋದ್ರಿಂದ ಅವ್ರ ಹತ್ರನೇ ಕೇಳೋಣ ಈ ಯೋಜನೆ ಬಗ್ಗೆ. ಈ ಯೋಜನೆ ಯಾರು ತಲುಪಿದ್ಯೋ ಇಲ್ವೋ ಗೊತ್ತಿಲ್ಲ. ದಯಮಾಡಿ ಯೋಜನೆ ಕೊಡದೆ ದುಡಿಯೋದಕ್ಕೆ ಎಲ್ಲ ಒಂದು ಮಹಿಳೆಯರಿಗೆ ಅವಕಾಶ ಕೊಟ್ರೆ ಯಾವ ಸರ್ಕಾರ ಆದ್ರೂ ನಾವು ಮುಂದೆ ಬರಬಹುದು. ಅದಷ್ಟೇ ನಮ್ಮ ಒಂದು ಕಳಕಳಿ ಪ್ರಾರ್ಥನೆ. ನಮಸ್ಕಾರ. ಈಗ ನೀವು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಯಾವುದೇ ಯೋಜನೆ 5 ಯೋಜನೆ ಕೊಡ್ತೀನಿ ಅಂತ ಹೇಳಿದ್ರಿ. ಅದರಲ್ಲಿ ಇವಾಗ ಗೃಹಲಕ್ಷ್ಮಿ ಟಾಪಿಕ್ ಅಲ್ಲಿ ಮಾತಾಡ್ತಾ ಇದ್ದೀರಾ. ಆದ್ರೆ ಅದು ಯಾರಿಗೆ ತಲುಪಿದ್ಯೋ ತಲುಪಿಲ್ವೋ, ತಲುಪಿರೋರು ಗೊತ್ತಿರತ್ತದು. ಮೇಡಮ್, ನಂದೊಂದು ಪ್ರಶ್ನೆ. ಈಗ ನೀವು ಬಿಟ್ಟಿ ಯೋಜನೆಗಳನ್ನು ಕೊಡ್ತೀವಿ ಅಂತ ಹಾಕೊಂಡಿದ್ದೀರಿ ಅಲ್ವಾ? ಈಗ ಯೋಜನೆ ಕೊಡಕ್ಕಾಗಿಯೇ ನೀವು ಎಣ್ಣೆ ಬೆಲೆ ಜಾಸ್ತಿ, ಅಕ್ಕಿ ಬೆಲೆ ಜಾಸ್ತಿ, ತರಕಾರಿ ಬೆಲೆ ಜಾಸ್ತಿ, ಮೇಡಮ್ ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ, ವಿದ್ಯುತ್ ಬೆಲೆ ಜಾಸ್ತಿ, ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಮೇಡಮ್. ಎಲ್ಲಾದ್ರಲ್ಲೂ ಜಾಸ್ತಿ. ಒಂದು ಮಿಡ್ಲ್ ಕ್ಲಾಸ್ ಅವರು ಹೇಗ್ ಬದುಕೋದು? ನಾವು ಎಲ್ಲಾದ್ರಲ್ಲೂ ಶುಲ್ಕ ಜಾಸ್ತಿ ಆಗ್ಬಿಟ್ಟಿದೆ. ನಾವು ಬಡ ಮಧ್ಯಮ ವರ್ಗದವರು, ನಮ್ಗೆ ಯಾವ್ದು ಈ ತರದ ಫೆಸಿಲಿಟೀಸ್ ಇಲ್ಲ. ಆದ್ರೂ ಕೂಡ ನಾವು ಎಲ್ಲಾ ನೋಡ್ತಾ ಇದೀವಿ ಮೇಡಮ್. ಯಾರ್ ಬಡವರು, ಕಡು ಬಡವರಾಗಿರ್ತಾರೆ ಅವ್ರು ಕೊಡಿ ಮೇಡಮ್ ಎಲ್ಲಾನು. ನೀವು ಸೌಕರ್ಯನ ಯಾವ ಜಾತಿ ಏನು ನೋಡ್ಬೇಡಿ ಮೇಡಮ್. ಯಾರ್ ಬಡ ವಿದ್ಯಾರ್ಥಿಗಳಿರ್ತಾರೆ, ಯಾರ್ ಪ್ರತಿಭಾ ವಿದ್ಯಾರ್ಥಿಗಳಿರ್ತಾರೆ ಅವ್ರಿಗೆ ಅವಕಾಶ ಕೊಡಿ ಮಾಡಿ. ನಾವು ಉತ್ತರ ಕನ್ನಡ ಮಲೆನಾಡಲ್ಲಿ ನೋಡ್ಬೇಕು ಮೇಡಮ್, ರಸ್ತೆ ಇರಲ್ಲ, ದುರಸ್ತಿ. ಅಲ್ಲಿ ಮಲೆನಾಡಲ್ಲಿ ನಾನ್ ಕಣ್ಣಾರೆ ನೋಡಿದೀನಿ ಮೇಡಮ್. ನಮ್ಮ ಬೀಗ್ರು ಮನೆ ಸೇತುವೆ ಇದೆ ಮೇಡಮ್. ಮಕ್ಕಳು ಅಂದ್ರೆ ಅವಶ್ಯಕತೆ ಇರೋರಿಗೆ ಕೊಡಿ, ಎಲ್ಲರಿಗೂ ಅವಶ್ಯಕತೆ ಇಲ್ಲ ಅಂತ ಹೇಳಿ ವೀಣಾ ಕಾಶ್ಯಪ್ಪನ ಅವರವ್ರಿಗೆ ಪ್ರಶ್ನೆ ಕ್ವಿಕ್ ಆಗಿ. ಇದರ ಜೊತೆಯಲ್ಲೇ ವಿರೋಧ ಪಕ್ಷ ಎತ್ತಿದ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಮುಂದೆ ಇಡ್ತಾ ಇದ್ದೀನಿ. ಯಾವ್ಯಾವ ಇಲಾಖೆಯಲ್ಲಿ ಕರ್ತವ್ಯ ಹೇಗೆ ಲೋಪ ಆಗ್ತಾ ಇದೆ ಅಂತ ಹೇಳಿ ಉಡುಪಿ, ಇವರು ಮಲೆನಾಡು ಭಾಗ ಹೇಳ್ತಾ ಇದ್ರು. ನಾನು ಕರಾವಳಿದು ಉದಾಹರಣೆ ಕೊಡ್ತೀನಿ. ಉಡುಪಿಯಲ್ಲಿ ಇವತ್ತು, ಕ್ಷಮೆ ಇರಲಿ, ಕಾರವಾರ ಹೆಬ್ಬುವಾಡ ಅನ್ನೋದ್ರಲ್ಲಿ ರಸ್ತೆ ನಿರ್ಮಾಣಕ್ಕೆ ಭಿಕ್ಷೆ ಎತ್ತುತ್ತಾ ಇದ್ದಾರೆ ಅಲ್ಲಿನ ಜನ. ಹಾಗೆ ಇದೀಗ ಸರ್ಕಾರಿ ಶಾಲೆಗಳು ಬರೋಬ್ಬರಿ 25,000 ಸರ್ಕಾರಿ ಶಾಲೆಗಳನ್ನ ಕ್ಲೋಸ್ ಮಾಡ್ತಿರೋದು ಕೂಡ ಬಿಜೆಪಿ ಉಲ್ಲೇಖ ಮಾಡಿ ಸರ್ಕಾರಿ ಶಾಲೆ ನಡೆಸಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿ ಕೇಳ್ತಿದ್ದಾರೆ. ಇದರ ಜೊತೆಯಲ್ಲೇ 240 ರೂಪಾಯಿಗೆ ಸಬ್ಸಿಡಿಗೆ ಸಿಗಬೇಕಾಗಿದ್ದ ಯೂರಿಯಾ ಇವತ್ತು ಕಾಳಸಂತೆಯಲ್ಲಿ 2,000 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಬೆಲೆ ಏರಿಕೆ ಜೊತೆಗೆ ಯಾರಿಗೆ ಸಿಗಬೇಕಾಗಿತ್ತು ವ್ಯವಸ್ಥೆಗಳು ಸಿಗ್ತಾ ಇಲ್ಲ ಅನ್ನೋದು ಆರೋಪ ಕಾಂಗ್ರೆಸ್ ಸರ್ಕಾರದ ಮೇಲೆ. ನೋಡಿ, ಇವತ್ತು ಬೆಲೆ ಏರಿಕೆ ಇವತ್ತು ಕೇಂದ್ರ ಸರ್ಕಾರದ್ದು. FRB ಇದು ನೀವು ಅಕ್ಕಿ ಬೆಲೆ ಹೇಳಿದ್ರು ಮೇಡಮ್, ಇವತ್ತು ಎಲ್ಲಿಂದ ಫಿಕ್ಸ್ ಆಗುತ್ತೆ, ಅದು ಬಿಡ್ ಎಲ್ಲಿಗಾಗುತ್ತೆ, ಅದರದ್ದು ಎಲ್ಲಿ ಫೈನಲ್ ಆಗುತ್ತೆ ಅಂತ ಒಂದು ತಿಳ್ಕೊಬೇಕಾಗಿದೆ. ಕೇಂದ್ರದಿಂದನೇ ಎಲ್ಲಾ ಬೆಲೆಗಳನ್ನ ಇವತ್ತು ದಿನ ಬಳಕೆ ಮಾಡುವಂತ ವಸ್ತುಗಳು, ಎಣ್ಣೆ ಆಗಿರ್ಬೋದು. ಎಣ್ಣೆ ಕರ್ನಾಟಕದಲ್ಲಿ ಒಂದು ಬೆಲೆ, ಗುಜರಾತ್ನಲ್ಲಿ ಒಂದು ನಿಮಿಷ. ಆದ್ರೆ ಕಾಮನ್ ಆಗಿ ಫಿಕ್ಸ್ ಆಗುವಂತದ್ದು ಕೇಂದ್ರದಲ್ಲಿ. ಅದು ಟೆಂಡರ್ ಕರೆಯುವ ಮೂಲಕ ಇವತ್ತು ಅಕ್ಕಿಯಲ್ಲಿ ಎಷ್ಟು ನಾವು ಕೇಳಿದಂತ ಅಕ್ಕಿನ ನಮಗೆ ಕರ್ನಾಟಕಕ್ಕೆ ಎಷ್ಟು ಮಟ್ಟಿಗೆ ಕೊಟ್ಟರು, ಕೇಂದ್ರದಲ್ಲಿ ಎಷ್ಟು ನಮಗೆ ಕಡಿತ ಮಾಡಿದ್ರು, ಅದು ಯಾವ ಮಟ್ಟದಲ್ಲಿ ಇವತ್ತು ಟೆಂಡರ್ನ ಕರೆದು ಎಲ್ಲಿ ಮುಗಿಸಿದ್ರು ನಮ್ದು ಕಾಣ್ತಾ ಇದೆ. ನೀವು ಕೇಳ್ತಾ ಇದ್ದೀರಾ ಕೇಂದ್ರಕ್ಕೆ ಯಾಕೆ ಪ್ರಶ್ನೆಗಳನ್ನ ಕೇಳಲ್ಲ ಅಂತ ನಾನು ಕೇಳ್ತಾ ಇರೋದು. ಕಾರವಾರದ ಇವತ್ತು ನೋಡಿ ಕೇಳಿಸ್ಕೊಳ್ಬೇಕು. ಕಾರವಾರದ ಹೆಬ್ಬುವಾಡ ಜನ ರಸ್ತೆಗೋಸ್ಕರ, ಹಾಗಾದ್ರೆ ಕೇಂದ್ರ ಸರ್ಕಾರನೇ ಕೇಳಬೇಕು. ನೋಡಿ, ಇವತ್ತು ಕೆಲವೊಂದು ರಸ್ತೆಗಳನ್ನ ಇವತ್ತು ಮಾಡ್ತಾ ಇರೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿರ್ಬೋದು. ಕೇಂದ್ರದ್ದು ಇದೆ ಅಲ್ಲ, ಹಿಂದಿನ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ, ನಮ್ಮದು ಈಗ ಬಂದಿರುವಂತಹ ಸರ್ಕಾರ, ಇದ್ರ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರದಲ್ಲಿ ಎಷ್ಟು ಮಟ್ಟಿಗೆ ಡೆವಲಪ್ಮೆಂಟ್ ಆಗಿದೆ ಅಂತ ನಾವು ನೋಡ್ಬೇಕಲ್ಲ. ಕೌಂಟರ್ ಕೊಡ್ಲಿದ್ದು ಅಲ್ಲ, ನಿಮಗೆ ಎಲ್ಲದಕ್ಕೂ ಕೇಂದ್ರ ಮತ್ತೆ ಪ್ರೀವಿಯಸ್ ಬಿಜೆಪಿ ಸರ್ಕಾರ ಮಾತಾಡಬೇಕು ಅಂದ್ರೆ ಹಾಲಿನ ಬೆಲೆ ಮಾತಾಡಬಹುದು. ಇಲ್ಲಿ ಗುಜರಾತಿನಲ್ಲಿ ಹಾಲು ಎಷ್ಟಿದೆ, ಇಲ್ಲಿ ಎಷ್ಟು ಹಾಲಿದೆ ಅಂತ ಒಂದು ನೋಡಿದಾಗ ನಿಜವಾಗ್ಲೂ ಇಲ್ಲಿ ಇರುವಂತಹ ಪ್ರೈಸ್ ಹೈಕ್ ಇಲ್ವಾ? ಸ್ಟೇಟ್ ಲಿಸ್ಟ್, ಯೂನಿಯನ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಅಂತ ಇಲ್ವಾ? ಎಲ್ಲಾನು ಕೇಂದ್ರ ಸರ್ಕಾರನೇ ಮಾಡತ್ತಾ? ಮತ್ತೆ ರಾಜ್ಯ ಸರ್ಕಾರ ಯಾಕಿದೆ? ರಾಜ್ಯ ಸರ್ಕಾರದಕ್ಕೆ ಏನು ಅಧಿಕಾರನೇ ಇಲ್ವಾ? ಪ್ರೈಸ್ ಹೈಕ್, ಎಲೆಕ್ಟ್ರಿಸಿಟಿ ಗೃಹ ಜ್ಯೋತಿ ಅಂತ ಹೇಳಿದ್ರಿ. ಎಷ್ಟು ಬರ್ತಾ ಇದೆ ನಿಮಗೆ ಎಲೆಕ್ಟ್ರಿಸಿಟಿ ಬಿಲ್? ಇವಾಗ ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಬರ್ತಾ ಇದೆ ನಿಮಗೆ? ನಾವು ಹೇಳದೇ ಇರುವಂತದ್ದು ಆಡಿಯನ್ಸ್ ಅಲ್ಲಿ ಇರೋರು ಹೇಳಿದ್ರು. ಬೆಲೆ ಏರಿಕೆಯ ವಿಷಯ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು. ಯಾಕೆ ಅಂದ್ರೆ ಅವ್ರು ಹೇಳ್ತಿರೋದು ಇವತ್ತು ಸರ್ಕಾರ ನಾವು ಬಿಟ್ಟಿದಂತಹ ಸರ್ಕಾರದಲ್ಲಿ ಮಾತಾಡಕ್ ಬಿಡಿ ಮೇಡಮ್, ರೆವೆನ್ಯೂ ಸರ್ಪ್ಲಸ್ ಅಂತ ಇತ್ತು. ಇವತ್ತು ಆಗಿರುವಂತದ್ದು ರೆವೆನ್ಯೂ ಡೆಫಿಸಿಟ್. ಇವತ್ತು ಆಗಿರುವಂತದ್ದು ರೆವೆನ್ಯೂ ಡೆಫಿಸಿಟ್. ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಪ್ರಶ್ನೆ ಸೀಮಾ ಮೇಡಮ್.
ಪ್ರಶ್ನೆ ಕೇಳಿಸ್ಕೊಳ್ಳಿ, ಸುರ್ಭಿ ಅವರ ಪ್ರಶ್ನೆ ಕೇಳಿಸ್ಕೊಳ್ಳಿ. ಪ್ರಶ್ನೆ. ನಮಸ್ತೆ, ನಾನು ಬಸವನಗುಡಿಯಿಂದ ಹೇಮಾ ಅಂತ ಮಾತಾಡ್ತಿರೋದು. ಗೃಹಲಕ್ಷ್ಮಿ ದುಡ್ಡು ಕೊಡ್ತಿರುವಾಗ ಬಿಪಿಎಲ್ ಕಾರ್ಡ್ಗಳು, ಸುಮಾರು ಜನ ಬಿಪಿಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಿದೆ, ಯಾಕೆ ಮೇಡಮ್? ಅದಕ್ಕೆ ಕಾರಣ ಹೇಳಿ. ಸುಮಾರು ಜನ ಈವನ್ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿರೋರು ಕೂಡ ಮತ್ತೆ ಒಳ್ಳೆ ವೆಲ್ ಟು ಡೂ ಇರೋರೆಲ್ಲಾನು ಬಿಪಿಎಲ್ ಕಾರ್ಡ್ ಮಾಡ್ಕೊಂಡಿದ್ರು. ಅದನ್ನ ಶಾರ್ಟ್ ಲಿಸ್ಟ್ ಮಾಡಿ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ವಿನ ಯಾರಿಗೆ ಅವಕಾಶ ಇದೆಯೋ, ಯಾರು ನಿಜವಾಗ್ಲೂ ಅನುದಾಯಿಗಳಿದಾರೋ ಅವ್ರದ್ದು ಬಿಪಿಎಲ್ ಕಾರ್ಡ್ ಮಾತ್ರ ಖಂಡಿತ ಕ್ಯಾನ್ಸಲ್ ಮಾಡಿಲ್ಲ. ಮಾಡಿಲ್ಲ. ಮಾನದಂಡ ನಾವು 2000 ಕೊಡೋದು ಎಲ್ಲರಿಗೂ ಅಂತ ಹೇಳಿದ್ರು ತಾನೆ. ಅರೆ 5 ಗ್ಯಾರಂಟಿ ಎಲ್ಲರಿಗೂ ಮಹಿಳೆಯರಿಗೂ ಹಲೋ ಮೇಡಮ್, ನೀವ್ ಹೇಳೋದನ್ನ ನಾವು ಕೇಳ್ತಾ ಇದ್ವಿ. ನಾವ್ ಹೇಳೋದು ನೀವು ಕೇಳಿ. ಶ್ವೇತಾ ಅವರ ಪ್ರಶ್ನೆ ಕೇಳಿಸ್ಕೊಳ್ಳಿ. ಶ್ವೇತಾ ಅವರು, ಸೀಮಾ ಮೇಡಮ್ ಪ್ರಶ್ನೆ ಕೇಳಿಸ್ಕೊಳ್ಳಿ. ಮೇಡಮ್ ಮೈಕ್ ತಾಳ್ಮೆ ಇರಿ, ಪ್ರಶ್ನೆ ಕೇಳಿಸ್ಕೊಳ್ಳಿ. ನೀವ್ ಹೇಳೋದು ನಾವು ಕೇಳಿಸ್ಕೊಂತೀವಿ ಮೇಡಮ್, ನಾವ್ ಹೇಳೋದು ನೀವು ಕೇಳಿಸ್ಕೊಳ್ಳಿ. ಯಾಕೆ ಗಂಡಸರು ಓಟ್ ಹಾಕಿಲ್ವಾ? ಗಂಡಸರು ಓಟ್ ಹಾಕಿಲ್ಲ ಅಂದ್ರೆ ಬರೀ ಹೆಂಗಸ್ರೆ ಓಟ್ ಹಾಕಿದ್ರೆ ಗೆದ್ದು ಬಿಡ್ತಿದ್ರಾ? ಹೇಳಿ, ಇದನ್ನ ಹೇಳಿ ಮೇಡಮ್. ನಮ್ಮ ಮಕ್ಕಳು ಸಹ ಓಟ್ ಹಾಕಿದ್ದಾರೆ. ಮಹಿಳೆಯರಿಗೆ ದುಡ್ಡು ಕೊಡೋದಕ್ಕೆ ದುಡ್ಡಿದೆ. ಗೌರ್ಮೆಂಟ್ ಸರ್ಕಾರಿ ಶಾಲೆ ಯಾಕೆ ಮುಚ್ತಾ ಇದ್ದೀರಾ? ಸರ್ಕಾರಿ ಫೆಸಿಲಿಟಿ ಯಾಕಿಲ್ಲ? ವಿದ್ಯೆಗೆ ಹಾಕಿಲ್ಲ? ವಿದ್ಯೆಗೆ ಹಾಕಿಲ್ಲ ಫೆಸಿಲಿಟಿ? ಕೊಡ್ತಾ ಇದಾರಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ ಹೆಣ್ಮಕ್ಳಿಗೆ ಕೊಡ್ತಾರೆ ಅಂತ ಸ್ಯಾನಿಟರಿ ಪ್ಯಾಡ್ಸ್ ಗಳನ್ನ ಕ್ಲೋಸ್ ಮಾಡಿದ್ರು. ಎಲ್ಲ ಗವರ್ಮೆಂಟ್ ಸ್ಕೂಲ್ಗಳನ್ನ ಮತ್ತೆ RTE ರೈಟ್ ಟು ಎಜುಕೇಶನ್ ಅನ್ನೋದನ್ನ ತೆಗೆದಾಕಿದ್ದು ಬಿಜೆಪಿ ಅವರು. ನಾವು ಅದನ್ನ ಮಾಡಿದ್ವಿ. ಈಗ ಎಷ್ಟು ಶಾಲೆಗಳನ್ನ ಗವರ್ಮೆಂಟ್ ಸ್ಕೂಲ್ ಅಲ್ಲ ಪ್ರೈವೇಟ್ ಸ್ಕೂಲ್ ಗಿಂತ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ, ಬ್ಯಾಂಗ್ಳೂರ್ ಸೌತ್ ಅಲ್ಲಿ ನಾನ್ ಕರ್ಕೊಂಡು ಹೋಗಿ ತೋರಿಸ್ತೀನಿ ನಿಮ್ಗೆ ಆ ಶಾಲೆಗಳನ್ನ. ನಮಸ್ಕಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆ ಅವಶ್ಯಕತೆನ DK ಶಿವಕುಮಾರ್ ಅವರ ಬಣದವರು ಅನ್ನೋ ಕಾರಣಕ್ಕೆ ಬಲವಂತವಾಗಿ ಹಣಕಾಸು ಇಲಾಖೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಡಿಲೇ ಮಾಡಲಾಗ್ತಿದೆಯಾ? ಇಂಥ ಪ್ರಶ್ನೆಗಳು. ಹಾಗೆ ನಮ್ಮ ಜೊತೆಯಲ್ಲಿ ಗೃಹಲಕ್ಷ್ಮಿಗಳೇ ಇರೋದ್ರಿಂದ ಅವ್ರ ಹತ್ರನೇ ಕೇಳೋಣ ಈ ಯೋಜನೆ ಬಗ್ಗೆ. ಈ ಯೋಜನೆ ಯಾರು ತಲುಪಿದ್ಯೋ ಇಲ್ವೋ ಗೊತ್ತಿಲ್ಲ. ದಯಮಾಡಿ ಯೋಜನೆ ಕೊಡದೆ ದುಡಿಯೋದಕ್ಕೆ ಎಲ್ಲ ಒಂದು ಮಹಿಳೆಯರಿಗೆ ಅವಕಾಶ ಕೊಟ್ರೆ ಯಾವ ಸರ್ಕಾರ ಆದ್ರೂ ನಾವು ಮುಂದೆ ಬರ್ಬಹುದು. ಅದಷ್ಟೇ ನಮ್ಮ ಒಂದು ಕಳಕಳಿ ಪ್ರಾರ್ಥನೆ. ನಮಸ್ಕಾರ. ಈಗ ನೀವು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಯಾವುದೇ ಯೋಜನೆ, 5 ಯೋಜನೆ ಕೊಡ್ತೀನಿ ಅಂತ ಹೇಳಿದ್ರಿ. ಅದರಲ್ಲಿ ಇವಾಗ ಗೃಹಲಕ್ಷ್ಮಿ ಟಾಪಿಕ್ ಅಲ್ಲಿ ಮಾತಾಡ್ತಾ ಇದ್ದೀರಾ. ಆದ್ರೆ ಅದು ಯಾರಿಗೆ ತಲುಪಿದ್ಯೋ ತಲುಪಿಲ್ವೋ, ತಲುಪಿರೋರು ಗೊತ್ತಿರತ್ತದು. ಮೇಡಮ್, ನಂದೊಂದು ಪ್ರಶ್ನೆ. ಈಗ ನೀವು ಬಿಟ್ಟಿ ಯೋಜನೆಗಳನ್ನು ಕೊಡ್ತೀವಿ ಅಂತ ಹಾಕೊಂಡಿದ್ದೀರಿ ಅಲ್ವಾ? ಈಗ ಯೋಜನೆ ಕೊಡಕ್ಕಾಗಿಯೇ ನೀವು ಎಣ್ಣೆ ಬೆಲೆ ಜಾಸ್ತಿ, ಅಕ್ಕಿ ಬೆಲೆ ಜಾಸ್ತಿ, ತರಕಾರಿ ಬೆಲೆ ಜಾಸ್ತಿ, ಮೇಡಮ್ ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ, ವಿದ್ಯುತ್ ಬೆಲೆ ಜಾಸ್ತಿ, ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಮೇಡಮ್. ಎಲ್ಲಾದ್ರಲ್ಲೂ ಜಾಸ್ತಿ. ಒಂದು ಮಿಡ್ಲ್ ಕ್ಲಾಸ್ ಅವರು ಹೇಗ್ ಬದುಕೋದು? ನಾವು ಎಲ್ಲಾದ್ರಲ್ಲೂ ಶುಲ್ಕ ಜಾಸ್ತಿ ಆಗ್ಬಿಟ್ಟಿದೆ. ನಾವು ಬಡ ಮಧ್ಯಮ ವರ್ಗದವರು, ನಮ್ಗೆ ಯಾವ್ದು ಈ ತರದ ಫೆಸಿಲಿಟೀಸ್ ಇಲ್ಲ. ಆದ್ರೂ ಕೂಡ ನಾವು ಎಲ್ಲಾ ನೋಡ್ತಾ ಇದೀವಿ ಮೇಡಮ್. ಯಾರ್ ಬಡವರು, ಕಡು ಬಡವರಾಗಿರ್ತಾರೆ ಅವ್ರು ಕೊಡಿ ಮೇಡಮ್ ಎಲ್ಲಾನು. ನೀವು ಸೌಕರ್ಯನ ಯಾವ ಜಾತಿ ಏನು ನೋಡ್ಬೇಡಿ ಮೇಡಮ್. ಯಾರ್ ಬಡ ವಿದ್ಯಾರ್ಥಿಗಳಿರ್ತಾರೆ, ಯಾರ್ ಪ್ರತಿಭಾ ವಿದ್ಯಾರ್ಥಿಗಳಿರ್ತಾರೆ ಅವ್ರಿಗೆ ಅವಕಾಶ ಕೊಡಿ ಮಾಡಿ. ನಾವು ಉತ್ತರ ಕನ್ನಡ, ಮಲೆನಾಡಲ್ಲಿ ನೋಡ್ಬೇಕು ಮೇಡಮ್, ರಸ್ತೆ ಇರಲ್ಲ, ದುರಸ್ತಿ. ಅಲ್ಲಿ ಮಲೆನಾಡಲ್ಲಿ ನಾನ್ ಕಣ್ಣಾರೆ ನೋಡಿದೀನಿ ಮೇಡಮ್. ನಮ್ಮ ಬೀಗ್ರು ಮನೆ ಸೇತುವೆ ಇದೆ ಮೇಡಮ್. ಮಕ್ಕಳು ಅಂದ್ರೆ ಅವಶ್ಯಕತೆ ಇರೋರಿಗೆ ಕೊಡಿ, ಎಲ್ಲರಿಗೂ ಅವಶ್ಯಕತೆ ಇಲ್ಲ ಅಂತ ಹೇಳಿ ವೀಣಾ ಕಾಶ್ಯಪ್ಪನ ಅವರವ್ರಿಗೆ ಪ್ರಶ್ನೆ ಕ್ವಿಕ್ ಆಗಿ. ಇದರ ಜೊತೆಯಲ್ಲೇ ವಿರೋಧ ಪಕ್ಷ ಎತ್ತಿದ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಮುಂದೆ ಇಡ್ತಾ ಇದ್ದೀನಿ. ಯಾವ್ಯಾವ ಇಲಾಖೆಯಲ್ಲಿ ಕರ್ತವ್ಯ ಹೇಗೆ ಲೋಪ ಆಗ್ತಾ ಇದೆ ಅಂತ ಹೇಳಿ. ಉಡುಪಿ, ಇವರು ಮಲೆನಾಡು ಭಾಗ ಹೇಳ್ತಾ ಇದ್ರು, ನಾನು ಕರಾವಳಿದು ಉದಾಹರಣೆ ಕೊಡ್ತೀನಿ. ಉಡುಪಿಯಲ್ಲಿ ಇವತ್ತು, ಕ್ಷಮೆ ಇರಲಿ, ಕಾರವಾರ, ಹೆಬ್ಬುವಾಡ ಅನ್ನೋದ್ರಲ್ಲಿ ರಸ್ತೆ ನಿರ್ಮಾಣಕ್ಕೆ ಭಿಕ್ಷೆ ಎತ್ತುತ್ತಾ ಇದ್ದಾರೆ ಅಲ್ಲಿನ ಜನ. ಹಾಗೆ ಇದೀಗ ಸರ್ಕಾರಿ ಶಾಲೆಗಳು ಬರೋಬ್ಬರಿ 25,000 ಸರ್ಕಾರಿ ಶಾಲೆಗಳನ್ನ ಕ್ಲೋಸ್ ಮಾಡ್ತಿರೋದು ಕೂಡ ಬಿಜೆಪಿ ಉಲ್ಲೇಖ ಮಾಡಿ ಸರ್ಕಾರಿ ಶಾಲೆ ನಡೆಸಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿ ಕೇಳ್ತಿದ್ದಾರೆ. ಇದರ ಜೊತೆಯಲ್ಲೇ 240 ರೂಪಾಯಿಗೆ ಸಬ್ಸಿಡಿಗೆ ಸಿಗಬೇಕಾಗಿದ್ದ ಯೂರಿಯಾ ಇವತ್ತು ಕಾಳಸಂತೆಯಲ್ಲಿ 2,000 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಬೆಲೆ ಏರಿಕೆ ಜೊತೆಗೆ ಯಾರಿಗೆ ಸಿಗಬೇಕಾಗಿತ್ತು ವ್ಯವಸ್ಥೆಗಳು ಸಿಗ್ತಾ ಇಲ್ಲ ಅನ್ನೋದು ಆರೋಪ ಕಾಂಗ್ರೆಸ್ ಸರ್ಕಾರದ ಮೇಲೆ. ನೋಡಿ, ಇವತ್ತು ಬೆಲೆ ಏರಿಕೆ ಇವತ್ತು ಕೇಂದ್ರ ಸರ್ಕಾರದ್ದು. FRB ಇದು ನೀವು ಅಕ್ಕಿ ಬೆಲೆ ಹೇಳಿದ್ರು ಮೇಡಮ್. ಇವತ್ತು ಎಲ್ಲಿಂದ ಫಿಕ್ಸ್ ಆಗುತ್ತೆ? ಅದು ಬಿಡ್ ಎಲ್ಲಿಗಾಗುತ್ತೆ?
ಅದರದ್ದು ಎಲ್ಲಿ ಫೈನಲ್ ಆಗುತ್ತೆ ಅಂತ ಒಂದು ತಿಳ್ಕೊಬೇಕಾಗಿದೆ. ಕೇಂದ್ರದಿಂದನೇ ಎಲ್ಲಾ ಬೆಲೆಗಳನ್ನ ಇವತ್ತು ದಿನ ಬಳಕೆ ಮಾಡುವಂತ ವಸ್ತುಗಳು, ಎಣ್ಣೆ ಆಗಿರ್ಬೋದು, ಎಣ್ಣೆ ಕರ್ನಾಟಕದಲ್ಲಿ ಒಂದು ಬೆಲೆ, ಗುಜರಾತ್ನಲ್ಲಿ ಒಂದು ಒಂದು ನಿಮಿಷ. ಆದ್ರೆ ಕಾಮನ್ ಆಗಿ ಫಿಕ್ಸ್ ಆಗುವಂತದ್ದು ಕೇಂದ್ರದಲ್ಲಿ, ಅದು ಟೆಂಡರ್ ಕರೆಯುವ ಮೂಲಕ ಇವತ್ತು ಅಕ್ಕಿಯಲ್ಲಿ ಎಷ್ಟು ನಾವು ಕೇಳಿದಂತ ಅಕ್ಕಿನ ನಮಗೆ ಕರ್ನಾಟಕಕ್ಕೆ ಎಷ್ಟು ಮಟ್ಟಿಗೆ ಕೊಟ್ರು, ಕೇಂದ್ರದಲ್ಲಿ ಎಷ್ಟು ನಮಗೆ ಕಡಿತ ಮಾಡಿದ್ರು, ಅದು ಯಾವ ಮಟ್ಟದಲ್ಲಿ ಇವತ್ತು ಟೆಂಡರ್ನ ಕರೆದು ಎಲ್ಲಿ ಮುಗಿಸಿದ್ರು ನಮ್ದು ಕಾಣ್ತಾ ಇದೆ. ನೀವು ಕೇಳ್ತಾ ಇದ್ದೀರಾ ಕೇಂದ್ರಕ್ಕೆ ಯಾಕೆ ಪ್ರಶ್ನೆಗಳನ್ನ ಕೇಳಲ್ಲ ಅಂತ ನಾನು ಕೇಳ್ತಾ ಇರೋದು. ಈಗ ಕಾರವಾರದ ಇವತ್ತು ಕೇಳಿಸ್ಕೊಳ್ಬೇಕು. ಕಾರವಾರದ ಹೆಬ್ಬುವಾಡ ಜನ ರಸ್ತೆಗೋಸ್ಕರ, ಹಾಗಾದ್ರೆ ಕೇಂದ್ರ ಸರ್ಕಾರನೇ ಕೇಳಬೇಕು. ನೋಡಿ, ಇವತ್ತು ಕೆಲವೊಂದು ರಸ್ತೆಗಳನ್ನ ಇವತ್ತು ಮಾಡ್ತಾ ಇರೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿರ್ಬೋದು. ಕೇಂದ್ರದ್ದು ಇದೆ ಅಲ್ಲ, ಹಿಂದಿನ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ, ನಮ್ಮದು ಈಗ ಬಂದಿರುವಂತ ಸರ್ಕಾರ, ಇದ್ರ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರದಲ್ಲಿ ಎಷ್ಟು ಮಟ್ಟಿಗೆ ಡೆವಲಪ್ಮೆಂಟ್ ಆಗಿದೆ ಅಂತ ನಾವು ನೋಡ್ಬೇಕಲ್ಲ. ಸುರ್ಬಿ ಅವ್ರ ಕೌಂಟರ್ ಕೊಡ್ಲಿದ್ದು ಅಲ್ಲ, ನಿಮಗೆ ಎಲ್ಲದಕ್ಕೂ ಕೇಂದ್ರ ಮತ್ತೆ ಪ್ರೀವಿಯಸ್ ಬಿಜೆಪಿ ಸರ್ಕಾರ ಮಾತಾಡಬೇಕು ಅಂದ್ರೆ ಹಾಲಿನ ಬೆಲೆ ಮಾತಾಡಬಹುದು. ಇಲ್ಲಿ ಗುಜರಾತಿನಲ್ಲಿ ಹಾಲು ಎಷ್ಟಿದೆ, ಇಲ್ಲಿ ಎಷ್ಟು ಹಾಲಿದೆ ಅಂತ ಒಂದು ನೋಡಿದಾಗ ನಿಜವಾಗ್ಲೂ ಇಲ್ಲಿ ಇರುವಂತಹ ಪ್ರೈಸ್ ಹೈಕ್ ಇಲ್ವಾ? ಸ್ಟೇಟ್ ಲಿಸ್ಟ್, ಯೂನಿಯನ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಅಂತ ಇಲ್ವಾ? ಎಲ್ಲಾನು ಕೇಂದ್ರ ಸರ್ಕಾರನೇ ಮಾಡತ್ತಾ? ಮತ್ತೆ ರಾಜ್ಯ ಸರ್ಕಾರ ಯಾಕಿದೆ? ರಾಜ್ಯ ಸರ್ಕಾರದಕ್ಕೆ ಏನು ಅಧಿಕಾರನೇ ಇಲ್ವಾ? ಪ್ರೈಸ್ ಹೈಕ್, ಎಲೆಕ್ಟ್ರಿಸಿಟಿ ನೀವು ಗೃಹ ಜ್ಯೋತಿ ಅಂತ ಹೇಳಿದ್ರಿ, ಎಷ್ಟು ಬರ್ತಾ ಇದೆ ನಿಮಗೆ ಎಲೆಕ್ಟ್ರಿಸಿಟಿ ಬಿಲ್? ಇವಾಗ ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಬರ್ತಾ ಇದೆ ನಿಮಗೆ? ನಾವು ಹೇಳದೇ ಇರುವಂತದ್ದು ಆಡಿಯನ್ಸ್ ಅಲ್ಲಿ ಇರೋರು ಹೇಳಿದ್ರು. ಬೆಲೆ ಏರಿಕೆಯ ವಿಷಯ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು. ಯಾಕೆ ಅಂದ್ರೆ ಅವ್ರು ಹೇಳ್ತಿರೋದು, ಇವತ್ತು ಸರ್ಕಾರ ನಾವು ಬಿಟ್ಟಿದಂತಹ ಸರ್ಕಾರದಲ್ಲಿ ಮಾತಾಡಕ್ ಬಿಡಿ ಮೇಡಮ್, ರೆವೆನ್ಯೂ ಸರ್ಪ್ಲಸ್ ಅಂತ ಇತ್ತು, ಇವತ್ತು ಆಗಿರುವಂತದ್ದು ರೆವೆನ್ಯೂ ಡೆಫಿಸಿಟ್. ಇವತ್ತು ಆಗಿರುವಂತದ್ದು ರೆವೆನ್ಯೂ ಡೆಫಿಸಿಟ್. ಸುರ್ಬಿ ಪ್ರಶ್ನೆ ಸೀಮಾ ಮೇಡಮ್ ಪ್ರಶ್ನೆ ಕೇಳಿಸ್ಕೊಳ್ಳಿ. ಸುರ್ಬಿ ಅವರ ಪ್ರಶ್ನೆ ಕೇಳಿಸ್ಕೊಳ್ಳಿ. ಪ್ರಶ್ನೆ. ನಮಸ್ತೆ, ನಾನು ಬಸವನಗುಡಿಯಿಂದ ಹೇಮಾ ಅಂತ ಮಾತಾಡ್ತಿರೋದು. ಗೃಹಲಕ್ಷ್ಮಿ ದುಡ್ಡು ಕೊಡ್ತಿರುವಾಗ ಬಿಪಿಎಲ್ ಕಾರ್ಡ್ಗಳು, ಸುಮಾರು ಜನ ಬಿಪಿಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಿದೆ, ಯಾಕೆ ಮೇಡಮ್? ಅದಕ್ಕೆ ಕಾರಣ ಹೇಳಿ. ಸುಮಾರು ಜನ ಈವನ್ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿರೋರು ಕೂಡ, ಮತ್ತೆ ಒಳ್ಳೆ ವೆಲ್ ಟು ಡೂ ಇರೋರೆಲ್ಲಾನು ಬಿಪಿಎಲ್ ಕಾರ್ಡ್ ಮಾಡ್ಕೊಂಡಿದ್ರು. ಅದನ್ನ ಶಾರ್ಟ್ ಲಿಸ್ಟ್ ಮಾಡಿ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ವಿನ ಯಾರಿಗೆ ಅವಕಾಶ ಇದೆಯೋ, ಯಾರು ನಿಜವಾಗ್ಲೂ ಅನುದಾಯಿಗಳಿದಾರೋ ಅವ್ರದ್ದು ಬಿಪಿಎಲ್ ಕಾರ್ಡ್ ಮಾತ್ರ ಖಂಡಿತ ಕ್ಯಾನ್ಸಲ್ ಮಾಡಿಲ್ಲ. ಮಾನದಂಡ ನಾವು 2,000 ಕೊಡೋದು ಎಲ್ಲರಿಗೂ ಅಂತ ಹೇಳಿದ್ರು ತಾನೆ. ಫ್ರೀ ಅಂತ ಅಂದಮೇಲೆ 5 ಗ್ಯಾರಂಟಿ ಎಲ್ಲರಿಗೂ ಮಹಿಳೆಯರಿಗೆ, ಎಲ್ಲ ಮಹಿಳೆಯರಿಗೂ 2,000 ಫ್ರೀ ಅಂತ ಹೇಳಿದ್ರು. ಹಲೋ ಮೇಡಮ್, ನೀವ್ ಹೇಳೋದನ್ನ ನಾವು ಕೇಳ್ತಾ ಇದ್ವಿ, ನಾವ್ ಹೇಳೋದು ನೀವು ಕೇಳಿ. ಶ್ವೇತಾ ಅವರ ಪ್ರಶ್ನೆ ಕೇಳಿಸ್ಕೊಳ್ಳಿ. ಶ್ವೇತಾ ಅವರು ಸೀಮಾ ಮೇಡಮ್ ಪ್ರಶ್ನೆ ಕೇಳಿಸ್ಕೊಳ್ಳಿ. ಮೇಡಮ್ ಮೈಕ್ ತನಕ ತಾಳ್ಮೆ ಇರಿ, ಪ್ರಶ್ನೆ ಕೇಳಿಸ್ಕೊಳ್ಳಿ. ನೀವ್ ಹೇಳೋದು ನಾವು ಕೇಳಿಸ್ಕೊಂತೀವಿ ಮೇಡಮ್, ನಾವ್ ಹೇಳೋದು ನೀವು ಕೇಳಿಸ್ಕೊಳ್ಳಿ. ಯಾಕೆ ಗಂಡಸರು ಓಟ್ ಹಾಕಿಲ್ವಾ? ಗಂಡಸರು ಓಟ್ ಹಾಕಿಲ್ಲ ಅಂದ್ರೆ ಬರೀ ಹೆಂಗಸ್ರೆ ಓಟ್ ಹಾಕಿದ್ರೆ ಗೆದ್ಬಿಡ್ತಿದ್ರಾ? ಹೇಳಿ, ಇದನ್ನ ಹೇಳಿ ಮೇಡಮ್. ನಮ್ಮ ಮಕ್ಕಳು ಸಹ ಓಟ್ ಹಾಕಿದ್ದಾರೆ. ಮಹಿಳೆಯರಿಗೆ ದುಡ್ಡು ಕೊಡೋದಕ್ಕೆ ದುಡ್ಡಿದೆ. ಗೌರ್ಮೆಂಟ್ ಸರ್ಕಾರಿ ಶಾಲೆ ಯಾಕೆ ಮುಚ್ತಾ ಇದ್ದೀರಾ? ಸರ್ಕಾರಿ ಫೆಸಿಲಿಟಿ ಯಾಕಿಲ್ಲ? ವಿದ್ಯೆಗೆ ಹಾಕಿಲ್ಲ? ವಿದ್ಯೆಗೆ ಹಾಕಿಲ್ಲ ಫೆಸಿಲಿಟಿ? ಕೊಡ್ತಾ ಇದಾರಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ ಹೆಣ್ಮಕ್ಳಿಗೆ ಕೊಡ್ತಾರೆ ಅಂತ ಸ್ಯಾನಿಟರಿ ಪ್ಯಾಡ್ಸ್ ಗಳನ್ನ ಕ್ಲೋಸ್ ಮಾಡಿದ್ರು. ಎಲ್ಲ ಗವರ್ಮೆಂಟ್ ಸ್ಕೂಲ್ಗಳನ್ನ ಮತ್ತೆ RTE ರೈಟ್ ಟು ಎಜುಕೇಶನ್ ಅನ್ನೋದನ್ನ ತೆಗೆದಾಕಿದ್ದು ಬಿಜೆಪಿ ಅವರು. ನಾವು ಅದನ್ನ ಮಾಡಿದ್ವಿ. ಈಗ ಎಷ್ಟು ಶಾಲೆಗಳನ್ನ ಗವರ್ಮೆಂಟ್ ಸ್ಕೂಲ್ ಅಲ್ಲ ಪ್ರೈವೇಟ್ ಸ್ಕೂಲ್ ಗಿಂತ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ, ಬ್ಯಾಂಗ್ಳೂರ್ ಸೌತ್ ಅಲ್ಲಿ ನಾನ್ ಕರ್ಕೊಂಡು